ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಕುಂಕುಮ. ಕುಂಕುಮವೆಂದರೆ ಪರಿಪೂರ್ಣ ಅಲಂಕಾರ, ಕುಂಕುಮವೆಂದರೆ ಪರಿಪೂರ್ಣ ಅಂದ, ಕುಂಕುಮವೆಂದರೆ ಪರಿಪೂರ್ಣ ಸೌಭಾಗ್ಯ, ಕುಂಕುಮವೆಂದರೆ ಲಕ್ಷ್ಮೀ ಸೌಭಾಗ್ಯ, ಕುಂಕುಮವೆಂದರೆ ಪರಿಪೂರ್ಣ ಆರೋಗ್ಯ. ಪ್ರತಿಯೊಬ್ಬ ಸ್ತ್ರೀಯು ತನ್ನ ಕುಂಕುಮ ಸೌಭಾಗ್ಯದಿಂದಲೇ ತನ್ನ ಜೀವನದ ಬಗ್ಗೆ ನಿರ್ಧರಿಸುತ್ತಾಳೆ. ಲಕ್ಷ್ಮೀ ಪ್ರಭೆಯಿಂದ ಬೆಳಗುತ್ತಾಳೆ. ನಿರಂತರವಾಗಿ ದೈವಿ ಶಕ್ತಿಯನ್ನು ಮಾತ್ರ ದೈವ ಭಾವನೆಯನ್ನು ಹೊರಸೂಸುವ ಗುಣದಿಂದಾಗಿ ಆಧ್ಯಾತ್ಮ ಮಹತ್ವವನ್ನು ಗಳಿಸಿದೆ. ಕುಂಕುಮವನ್ನು ಅರಿಶಿಣದಿಂದ ತಯಾರಿಸಬಹುದು. ಇದರಲ್ಲಿ ಬಹುಪಾಲು ಭೂಮಾತೆಯ ಸ್ಪಂದನಗಳು ಇದರಲ್ಲಿ ಅರಗಿಸಿದಂತೆಯೇ ಇರುತ್ತದೆ. ಇದು ಕೆಂಪು ಬಣ್ಣ ಹೊಂದಿರುವುದರಿಂದ ದೇವಿ ದುರ್ಗೆಯನ್ನು ಹೆಚ್ಚು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ. ಕುಂಕುಮದಲ್ಲಿರುವ ದೈವಿ ಶಕ್ತಿ ಇರುವುದರಿಂದ ಅದು ಆರಾಧನೆ, ಸೂಕ್ಷ್ಮ ಶರೀರವನ್ನು ಮತ್ತು ಮನಸ್ಸನ್ನು ಪರಿಶುದ್ಧಗೊಳಿಸುತ್ತದೆ. ಇದನ್ನು ಹಣೆಯಲ್ಲಿ ಧರಿಸುವುದರಿಂದ ಆರಾಧಕನನ್ನು ಯಾವುದೇ ಋಣಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ. ಕುಂಕುಮವನ್ನು ಹಿಂದೂ ದೇವತೆಗಳ ಆರಾಧನೆಯಲ್ಲಿ ವಿಫಲವಾಗಿ ಬಳಸಲಾಗುತ್ತದೆ. ವಿಶೇಷವಾಗಿ ಶಕ್ತಿ ದೇವತೆ ಮತ್ತು ಲಕ್ಷ್ಮೀ ಪೂಜೆಯಲ್ಲಿ ಇದನ್ನು ಬಳಸಲಾಗುತ್ತದೆ. ಕುಂಕುಮವನ್ನು ವಸಂತ ಹಬ್ಬವಾದ ಹೋಳಿ ಹಬ್ಬದಲ್ಲಿ ಇತರ ಪದಾರ್ಥಗಳೊಂದಿಗೆ ಬೆರೆಸಿ ಗಾಳಿಯಲ್ಲಿ ಎಸೆಯಲಾಗುತ್ತದೆ. ಕುಂಕುಮ ಹೆಣ್ಣಿಗೊಂದು ಸಂಭ್ರಮ. ಇದು ಹೆಣ್ಣಿನ ಶ್ರೇಷ್ಠತೆಯ ಸಂಕೇತ, ಹೆಣ್ಣಿನ ವೈವಾಹಿಕ ಸಂಬಂಧದ ಹೆಗ್ಗುರುತು. ಸಿಂಧೂರಂ ಸೌಂದರ್ಯ ಸಾಧನಂ ಎಂಬ ಉಕ್ತಿ ಇದೆ. ಹಣೆಯ ಮೇಲೆ ನಗುನಗುತ್ತಿರುವ ಕುಂಕುಮದಿಂದ ಮಗುವು ಆಕರ್ಷಕವಾಗಿರುವುದು. ಕುಂಕುಮ ಅಂದ ತಕ್ಷಣ ನೆನಪಿಗೆ ಬರುವುದು ಕೆಂಪು ಬಣ್ಣ. ಇದು ರಕ್ತದ ಸಂಕೇತ. ರಕ್ತವು ನಮ್ಮ ಜೀವನದಲ್ಲಿ ಅತಿ ಅವಶ್ಯಕ, ಅತ್ಯಮೂಲ್ಯ. ಹಾಗೆ ಕುಂಕುಮ ಹಿಂದೂ ಹೆಣ್ಣು ಮಕ್ಕಳಿಗೆ ಅತ್ಯಮೂಲ್ಯ. ಹಣೆಗೆ ಕುಂಕುಮ ಹಚ್ಚುವುದು, ಗಂಡಸರು ತಿಲಕ ಇಡುವುದು ಸಂಪ್ರದಾಯ ಮಾತ್ರವಲ್ಲ, ಕೆಲವು ಲಾಭಗಳನ್ನು ಹೊಂದಿದೆ. ಅದೊಂದು ನಮ್ಮ ಪೂರ್ವಿಕರ ವಿಜ್ಞಾನವೂ ಕೂಡ ಆಗಿದೆ.